ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಜ್ಜಾಗಿದೆ. 144 ವರ್ಷಗಳ ಬಳಿಕ ಮಹಾಕುಂಭಮೇಳಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ ಫೆಬ್ರವರಿ 26ರವರೆಗೂ ಕೂಡ ಮಹಾಮೇಳ ಇರುತ್ತೆ. 44 ದಿನಗಳ ಕಾಲ ಮಹಾಕುಂಭಮೇಳ ನಡೆಯುತ್ತೆ. ಪ್ರಾಚೀನ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನ, ಎಲ್ಲದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಥಳದಿಂದಲೇ ವರದಿಯನ್ನ ಮಾಡುತ್ತೆ. ಪ್ರಯಾಗ್ರಾಜ್ನಿಂದ ಸುವರ್ಣ ನ್ಯೂಸ್ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ. 50,000ಕ್ಕೂ ಹೆಚ್ಚು ಪೊಲೀಸರು, 100 ಡ್ರೋನ್ ಕ್ಯಾಮೆರಾ, ಎಲ್ಲ ವ್ಯವಸ್ಥೆಯೂ ಕೂಡ ಆಗಿದೆ. ಪ್ರಯಾಗ್ರಾಜ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಮಹಾಕುಂಭಮೇಳವನ್ನ ನೋಡೋದಿಕ್ಕೆ ಅಂತಲೇ ಜನ ಆಗಮಿಸ್ತಾರೆ. ಹಾಗಾಗಿ ಭದ್ರತೆಯೂ ಕೂಡ ಬಿಗಿಯಾಗಿದೆ. ನದಿ ನೀರಿನ ಆಳದಲ್ಲೂ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಖಾಕಿ ಭದ್ರತೆ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 2 ದೃಶ್ಯ. ಒಂದು ಕಡೆ ನದಿ ನೀರಿನ ತಟದಲ್ಲಿ ಈಗಾಗಲೇ ಜನ ಸೇರಿದ್ದಾರೆ. CCTVಗಳನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಹೆಚ್ಚುವರಿ ಪೊಲೀಸರ ನಿಯೋಜನೆಗೊಂಡಿದೆ. ಸಂಪ್ರದಾಯಗಳ ತವರು ಅಥವಾ ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳುವಂಥ ಸ್ಥಳ ಈ ತ್ರಿವೇಣಿ ಸಂಗಮ. ಪವಿತ್ರ ಪ್ರಯಾಗ್ರಾಜ್ನಲ್ಲಿ ಹರಿಯುವಂತಹ ಯಮುನೆ, ಗಂಗೆ ಹಾಗೂ ಸರಸ್ವತಿಯ ನದಿಗಳ ತ್ರಿವೇಣಿ ಸಂಗಮ. ಇಲ್ಲಿ ಎಲ್ಲರೂ ಕೂಡ ಬರುವಂಥದ್ದು ತಾವು ಮಾಡಿರುವಂತಹ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ, ಜೊತೆಗೆ ತಮ್ಮ ಪೂರ್ವಿಕರಿಗೆ ನೆನೆಸಿಕೊಳ್ಳುವಂತಹ ಒಂದು ಸಂದರ್ಭವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅನೇಕ ವಿಚಾರಗಳಂದರೆ ಸಾಂಪ್ರದಾಯಿಕವಾಗಿ ತಮ್ಮ ಪೂರ್ವಿಕರಿಗೆ ನೆನಪು ಮಾಡಿಕೊಂಡು ತಿಥಿ ಅಂತ ನಾವೇನು ಹೇಳ್ತೀವಿ, ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಕ್ರಿಯೆ, ಅದು ಧಾರ್ಮಿಕ ಕ್ರಿಯೆ. ಅಂಥ ಕ್ರಿಯೆಗಳಿಗೂ ಕೂಡ ಈ ಪವಿತ್ರ ಸಂಗಮ ಸಾಕ್ಷಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಬರುವಂತಹ ಅನೇಕರು ಮೊದಲು ಗಂಗಾ ಮಾತೆಗೆ ನಮನವನ್ನು ಸಲ್ಲಿಸ್ತಾರೆ. ವಿವಿಧ ರೀತಿಯಲ್ಲಿ ನಮನ. ಈಗ ನೀವು ನೋಡ್ತಾ ಇದ್ರಿ, ಗಂಗೆಗೆ ನಮನವನ್ನು ಸಲ್ಲಿಸುವ ಮೂಲಕ ತಾನು ಮಾಡಿದಂತಹ ತಪ್ಪುಗಳನ್ನು ಮನ್ನಿಸು ಅನ್ನುವಂಥ ಕೋರಿಕೆಯನ್ನು ಇಡುವುದು ಮತ್ತೊಂದು ಕಡೆ. ಅದೇ ರೀತಿ ಈ ಒಂದು ಸಂಪ್ರದಾಯ ಇದೆ. ಕಾಶಿಯಲ್ಲಿ ವಿಶ್ವನಾಥನಿಗೆ ಅಲ್ಲಿ ತಿಥಿಯನ್ನು ನೆರವೇರಿಸುವಂಥದ್ದು ಇರ್ಬೋದು, ಗಯಾಕ್ಕೆ ಹೋಗಿ ತಮ್ಮ ಪೂರ್ವಜರನ್ನು ನೆನೆಯುವಂಥದ್ದಿರ್ಬೋದು. ಅದೇ ರೀತಿ ಅಲ್ಲಿಂದ ಬಂದು ಪ್ರಯಾಗ್ರಾಜ್ ಅಂದರೆ ಈ ಕೂಡಲ ಸಂಗಮಕ್ಕೆ ಬಂದು ಇಲ್ಲಿ ತಮ್ಮ ಕಾರ್ಯಗಳನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಇಲ್ಲಿ 2 ರೀತಿಯಿಂದಲೂ ಕಾಣಬಹುದು. ಒಂದು ಪೂರ್ವಿಕರನ್ನು ನೆನೆಯುವುದು ಒಂದು ಕಡೆ, ಆದರೆ ಇಲ್ಲಿ ವಿಶೇಷವಾಗಿ ಮದುವೆ ಕೂಡ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇಲ್ಲಿನ ಯಾರಾದರೂ ಈ ತನಕ ಒಂದು 10 ವರ್ಷ 20 ವರ್ಷ ಮದುವೆ ಆಗಿ ಇದ್ದಂಥವರು ಇಲ್ಲಿಗೆ ಬಂದು ಪುನಃ ಅವರು ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಮದುವೆಗಳನ್ನು ಕೂಡ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತೇವೆ. ಸೊ 2 ರೀತಿಯ ವೈಚಿತ್ರ್ಯಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ತಮ್ಮ ಹಿರಿಯರನ್ನ, ಸ್ವರ್ಗಸ್ಥರಾದ ಹಿರಿಯರನ್ನು ನೆನೆಯುವುದು ಒಂದು ಕಡೆ, ಆದರೆ ಅದೇ ರೀತಿ ಮದುವೆ ಮಾಡಿಕೊಳ್ಳುವುದು ಕೂಡ ಈ ತ್ರಿವೇಣಿ ಸಂಗಮದಲ್ಲಿ ನಾವು ಸಾಕ್ಷಿಯಾಗಿ ನಾವು ನೋಡಬಹುದು. ಇಂಥ ತ್ರಿವೇಣಿ ಸಂಗಮದಲ್ಲಿ ನಾವಿದ್ದೇವೆ. ಸೊ ಪ್ರತಿ ಕ್ಷಣದ ಅಪ್ಡೇಟನ್ನು ಕನ್ನಡಿಗರಿಗೋಸ್ಕರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಾನೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್.